ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತು ನಾವು ನಮ್ಮದು ಟೆಕ್ನಿಕಲ್ ನಾಲೆಜ್ ಬಗ್ಗೆ, ಅಂದರೆ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡು ಮತ್ತು DIY ಆ ಥರ ವೀಡಿಯೋದೆಲ್ಲ ಇವತ್ತಿನೊಂದು ಟ್ರಾವೆಲಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ, ನಾನು ರೀಸೆಂಟ್ಲಿ ಪೂರಿ ಜಗನ್ನಾಥ ಟೆಂಪಲ್ಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ಬರೋಣ ಟೆಂಪಲಿಗೆ ಅಂತೇಳಿ. ಸೊ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ನನಗೆ ತುಂಬ ಜನ ಮೆಸೇಜ್ ಮಾಡಿದರು ಮತ್ತು ಬಂದಮೇಲೆ ಕೇಳಿದರು, ಹೇಗೆ ಹೋಗಬೇಕು ಗುಲ್ಬರ್ಗದಿಂದ, ಅಂದರೆ ಕರ್ನಾಟಕದಿಂದ ಪೂರಿ ಜಗನ್ನಾಥ ಟೆಂಪಲ್ಗೆ ಹೇಗೆ ಹೋಗಬೇಕು, ಎಲ್ಲಿ ಉಳ್ಕೋಬೇಕು, ಓಕೆ ಟ್ರೈನ್ ಕಾಸ್ಟ್ ಎಷ್ಟಾಗುತ್ತೆ, ಮತ್ತು ಎಲ್ಲಿ ಉಳ್ಕೊಳ್ಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ಓಕೆ ಸೈಟ್ ಸೀಯಿಂಗ್ ಅಕ್ಕಪಕ್ಕದ ಏನೇನಿದೆ, ಮತ್ತು ಅಲ್ಲಿ ನೋಡ್ತಾ ಏನು ಮಿಸ್ಟ್ರಿ ಮತ್ತು ಹಿಸ್ಟ್ರಿ ಯಾವ ಥರ ಇದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳು ಹೇಗಿದೆ ಅಂತ ಹೇಳಿದ್ರು. ಸೊ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲನೂ ಸ್ವಲ್ಪ ಸ್ಟಡಿ ಮಾಡಿ ನಾನು ಬಂದಿರೋದು ಪ್ರಕಾರ, ಅಂದರೆ ನಾನು ಟ್ರೈನಿಗೆ ಹೋಗಿ ಬಂದಿರೋ ಪ್ರಕಾರ ಬಜೆಟ್ ಫ್ರೆಂಡ್ಲಿ ಯಾವ ಥರ ಮಾಡ್ಬೋದು ಪೂರಿ ಜಗನ್ನಾಥ ಟೆಂಪಲಿಗೆ ಹೋಗಿ ಬರೋಕ್ಕೆ ಅಂತ. ಯಾಕಂದರೆ ತುಂಬ ಜನ ಕೂತಾರೆ, ಅದು ತುಂಬ ಒರಿಸ್ಸಾದಲ್ಲಿದೆ, ತುಂಬ ದೂರ ಆಗುತ್ತೆ, ಸೊ ಹೋಗಿ ಬರೋಕ್ಕೆ ತುಂಬ ದಿನಗಳು ಬೇಕು, ತುಂಬ ದುಡ್ಡು ಬೇಕು ಅಂತೇಳಿ. ಇಲ್ಲ, ಹಾಗೇನಿಲ್ಲ, ನೀವು ಬಜೆಟಲ್ಲಿನೂ ಮಾಡ್ಬೋದು. ಓಕೆ, ಬಜೆಟಲ್ಲಿ ಸೇಫಾಗಿಯೂ ಮಾಡ್ಬೋದು. ಸೊ ಇವತ್ತು ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ. ಓಕೆ, ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ ಫಸ್ಟ್ ಏನಪ್ಪ, ಗುಲ್ಬರ್ಗ, ಹುಬ್ಬಳ್ಳಿ, ಬೆಂಗಳೂರು, ಅಂದರೆ ಕರ್ನಾಟಕದಿಂದ ಫಸ್ಟ್ ಪೂರಿಗೆ ಹೇಗೆ ಹೋಗೋದು, ಟ್ರಾವೆಲ್ ಯಾವ ಥರ ಹೋಗಬೇಕು. ಓಕೆ, ನೀವು ಬೆಂಗಳೂರಿಂದ ಹೋಗ್ತೀನಿ ಅಂದರೆ ಎವ್ರಿ ಸ್ಯಾಟರ್ಡೆ ಡೈರೆಕ್ಟ್ ಪೂರಿಗೆ ಟ್ರೈನ್ ಇದೆ. ಅದು ಬಿಟ್ಟರೆ ಮತ್ತೆ ಯಾವುದೂ ಟ್ರೈನೇ ಇಲ್ಲ. ಓಕೆ, ಡೈರೆಕ್ಟ್ ಅಂದರೆ ಬೇಡ, ನಾವು ಕನೆಕ್ಟಿಂಗ್ ತೊಗೊಂಡು ಹೋಗ್ತೀವಿ ಅಂದರೆ ಮೇನ್ ಆಪ್ಷನ್ ಅಂದರೆ ಕನೆಕ್ಟಿಂಗ್ ತೊಗೊಂಡೇ ಹೋಗಬೇಕು. ಯಾಕಂದರೆ ನಾನೊಂದು ಪ್ಲೇಸ್ ಹೇಳ್ತಾ ಇದ್ದೀನಿ, ಆ ಜಂಕ್ಷನಿಂದ ಪೂರಿಗೇನು ತುಂಬ ದೂರ ಇಲ್ಲ. ಓಕೆ, ಇವಾಗ ಗುಲ್ಬರ್ಗದಿಂದ ಆಗಿರ್ಬೋದು, ಹುಬ್ಬಳ್ಳಿಯಿಂದ ಆಗಿರ್ಬೋದು, ಬೆಂಗಳೂರಿಂದ ಆಗಿರ್ಬೋದು, ಯಾವುದೇ ಡಿಸ್ಟಿಕ್ಕಿಂದ ಟ್ರೈನ್ಸ್ ಇರುತ್ತೆ. ನೀವು ಡೈರೆಕ್ಟ್ ಪೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿಂದನೇ ಡೈರೆಕ್ಟ್ ಟ್ರೈನ್ ಇದೆ, ಅದು ವೀಕ್ಲಿ ಒನ್ಸ್ ಇದೆ. ಈಗ ನಾನು ಗುಲ್ಬರ್ಗದಿಂದ ಹೋಗಬೇಕು ಅಂದರೆ ಯಾವ ಥರ ಅಂದರೆ, ಕೊನಾರ್ಕ್ ಎಕ್ಸ್ಪ್ರೆಸ್ ಅಂತ ಇದೆ. ನಮ್ಮ ಗುಲ್ಬರ್ಗದಿಂದ ಹೋಗಬೇಕು ಅಂದರೆ ನೈಟ್ ಬರುತ್ತೆ, 11:30 ಹಂಗೆ ಬರುತ್ತೆ ಟ್ರೈನ್. ಸೊ ಕೊನಾರ್ಕ್ ಎಕ್ಸ್ಪ್ರೆಸ್ಸು ಇದು ನಾವು ಕುರ್ಡಾ ರೋಡ್ ಜಂಕ್ಷನ್ ಅಂಥೇಳಿ, ಗುಲ್ಬರ್ಗದಿಂದ ಹೋಗೋರಿಗೆ ಇಲ್ಲಿ ಕೊನಾರ್ಕ್ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇದೆ ಒಂದು. ಅದು ಏನು ಬಂದುಬಿಟ್ಟು ಮುಂಬೈ ಟು ಭುವನೇಶ್ವರ್. ಓಕೆ, ನಮಗೆ ಭುವನೇಶ್ವರ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭುವನೇಶ್ವರಕ್ಕಿಂತ ಮೊದಲು ಒಂದು ಜಂಕ್ಷನ್ ಬರುತ್ತೆ, ಆ ಜಂಕ್ಷನ್ ಮೇನ್ ಜಂಕ್ಷನ್ ಆಗಿದೆ. ಸೊ ಅಲ್ಲೇ ಹೇಳ್ಕೋಬೇಕು. ಅದು ಯಾವುದಂದರೆ ಕುರ್ಡಾ ರೋಡ್ ಜಂಕ್ಷನ್. ಸೊ ಗುಲ್ಬರ್ಗದಿಂದ ಕುರ್ಡಾ ರೋಡ್ ಜಂಕ್ಷನ್ಗೆ 24 hours ಆಗುತ್ತೆ. ಸೊ ಅಲ್ಲಿಂದ ಭುವನೇಶ್ವರ ಏನು ದೂರ ಇಲ್ಲ, ಅಲ್ಲಿಂದ ಪೂರಿನೂ ಏನು ದೂರ ಇಲ್ಲ. ಓಕೆ, ಅಲ್ಲಿಂದ ಹತ್ರನೇ ಇದೆ. ಸೊ ನಾವು ಬೆಟರ್ ಎಲ್ಲಿ ಇಳ್ಕೋಬೇಕು ಅಂದರೆ ಕುರ್ಡಾ ರೋಡ್ ಜಂಕ್ಷನ್ಗೆ ಇಳ್ಕೋಬೇಕು. ಎಲ್ಲರೂ ತಪ್ಪು ಮಾಡೋದೇನೆಂದರೆ ಭುವನೇಶ್ವರ್ಗೆ ಟಿಕೆಟ್ ಮಾಡ್ತಾರೆ. ಸೊ ನೋಡಿ, ಯಾಕಂದರೆ ಭುವನೇಶ್ವರ್ಗೆ ನೀವು ಟಿಕೆಟ್ ಮಾಡಿದರೆ ಕುರ್ಡಾ ರೋಡ್ ಜಂಕ್ಷನಲ್ಲಿ ರಿಟೈರಿಂಗ್ ರೂಮ್ಗೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆ, ಫಸ್ಟ್ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಮಾಡಬೇಕಾಗಿದ್ದೇನು, ಕುರ್ಡಾ ರೋಡ್ ಜಂಕ್ಷನ್ಗೆ ನೀವು ಟಿಕೆಟ್ನ ಬುಕ್ ಮಾಡಿ, ಅಲ್ಲಿ ನಿಮಗೆ ಒಳ್ಳೆ ರಿಟೈರಿಂಗ್ ರೂಮ್ ಸಿಗುತ್ತೆ. ರಿಟೈರಿಂಗ್ ರೂಮ್ ಇಷ್ಟು ಚೆನ್ನಾಗಿದೆ ಅಂದರೆ, ಏನದು ಹೇಳ್ತೀವಲ್ಲ ಡಿಲ್ಯಾಕ್ಸ್ ರೂಮ್, ನಾವು ಬೇರೆ ಕಡೆ ಹೋಟೆಲಲ್ಲಿ ರೂಮ್ ಇರುತ್ತಲ್ಲ ಆ ಥರ ರೂಮ್ಗಿನ್ನ ಚೆನ್ನಾಗಿದೆ ರೂಮ್ಸು. ಫುಲ್ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿದೆ ಎಲ್ಲನೂ. ಸೊ ನೀವು ಕುರ್ಡಾ ರೋಡ್ ಜಂಕ್ಷನ್ಗೆ ಬುಕ್ ಮಾಡಿ. ಸೊ ಇಲ್ಲಿ ನೈಟ್ 11:30 ಬಿಟ್ಟರೆ ನೀವು ನೈಟ್ 11:30 ಕುರ್ಡಾ ರೋಡ್ ಜಂಕ್ಷನ್ಗೆ ಹೋಗಿ ರೀಚ್ ಆಗ್ತೀರಾ. ಸೊ ಇದರಲ್ಲಿ ಏನಪ್ಪ ಅಂದರೆ ಸ್ಲೀಪರ್ ಕ್ಲಾಸು, ಮತ್ತು ನಾನು ಪ್ರಿಫರ್ ಮಾಡೋದು ಸ್ಲೀಪರ್ ಕ್ಲಾಸು ಮತ್ತು 3A ಮಿನಿಮಮ್ ತೊಗೋಬೇಕು. ಜನರಲ್ಲಿಗೆ ಹೋಗ್ತೀನಿ ಅಂದರೆ ಆಗದೇ ಇರೋಂಥ ಮಾತಿದು. ಓಕೆ, ತುಂಬ ಅಂದರೆ ತುಂಬ ಟೈರ್ಡ್ ಆಗ್ತೀರ. ಸ್ಲೀಪರ್ ಕ್ಲಾಸಲ್ಲೇ ನಿಮಗೆ ಒಂದೊಂದು ಸಲ ತುಂಬ ಟೈರ್ಡ್ನೆಸ್ ಅನ್ನಿಸುತ್ತೆ. ಸೊ ನೀವು ತೊಗೊಳ್ಬೇಕಾಗಿರೋ 3A ಪ್ರಿಫರ್ ಮಾಡಿರಿ ಅಂತ ಹೇಳ್ತೀನಿ. ಬಟ್ ಬಜೆಟಲ್ಲಿ ಹೋಗ್ತಿರೋದ್ರಿಂದ ನೀವು ಸ್ಲೀಪರ್ ಕ್ಲಾಸ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರದ್ದೆಲ್ಲ ನಾನು ಪ್ರೈಸ್ ಡೀಟೇಲಿಂಗ್ ಎಲ್ಲ ಕೊನೆಯಲ್ಲಿ ಹೇಳ್ತೇನೆ ಎಷ್ಟು ಅಂಥೇಳಿ. ಓಕೆ, ನೀವು ಮಾಡಬೇಕಾಗಿರೋದು ಬುಕ್ಕಿಂಗು ಕುರ್ಡಾ ರೋಡ್ ಜಂಕ್ಷನ್. ಈಗ ನೀವು ಕುರ್ಡಾ ರೋಡ್ ಜಂಕ್ಷನ್ ನೈಟ್ ಬರ್ತೀರಾ, ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕು ರಿಟೈರಿಂಗ್ ರೂಮಲ್ಲಿ. ಓಕೆ, IRCTC ಆ್ಯಪಲ್ಲಿ ರಿಟೈರಿಂಗ್ ರೂಮ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಸೊ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ನೀವು ಅಲ್ಲಿ ಹೋಗಿ ನಿಮ್ಮ PNR ನಂಬರ್ ಹಾಕಬೇಕು, ನಿಮ್ಮ ಡೇಟ್ ಆಫ್ ಜರ್ನಿ ಅದೆಲ್ಲ ಹಾಕಬೇಕು. ಆಟೋಮೆಟಿಕ್ ಅದು ತೊಗೊಳುತ್ತೆ. ನಿಮಗೆ ಡಾರ್ಮಿಟ್ರಿ ಅಂದರೆ ಡಾರ್ಮಿಟ್ರಿ ತೊಗೊಳ್ಳಿ, ಇಲ್ಲ ಒಂದು ಡಿಲ್ಯಾಕ್ಸ್ ರೂಮ್ ಬೇಕು ಸಿಂಗಲ್ ಅಂದರೆ ಸಿಂಗಲ್ ರೂಮು, ಫ್ಯಾಮಿಲಿ ರೂಮ್ ಅಂದರೆ ಫ್ಯಾಮಿಲಿ ರೂಮು, ಎಲ್ಲನೂ ಇರುತ್ತೆ ಅದರಲ್ಲಿ. ಓಕೆ, ಆಪ್ಷನ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿಬಿಡಿ. ಪೇಮೆಂಟ್ ಮಾಡಿದ ತಕ್ಷಣ ಏನಿಲ್ಲ, ಡೈರೆಕ್ಟ್ ಅಲ್ಲಿ ಹೋಗಿ ಅವ್ರಿಗೆ ತೋರಿಸಿದರೆ ಸಾಕು, ನಿಮಗೆ ಬೆಡ್ಶೀಟು, ಪಿಲ್ಲೋ ಕವರು ಎಲ್ಲನೂ ಅವರು ಪ್ರೊವೈಡ್ ಮಾಡ್ತಾರೆ. ಓಕೆ, ಹಾಟ್ ವಾಟರ್ಗೆ ಗೀಝರು ಅದೆಲ್ಲ ಶಿಸ್ತು ಕ್ಲಿಯರ್, ಅಂದರೆ ತುಂಬ ಕ್ಲೀನಾಗಿದೆ ಎಲ್ಲನೂ, ಒಂದು ಇದರಲ್ಲೇ ಮಾಡಿದ್ದಾರೆ ಅದು. ಓಕೆ, ಸೊ ನೀವು ಅಲ್ಲಿ ಉಳ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಮಾರ್ನಿಂಗ್ 6 ಗಂಟೆ ಒಂದು ಟ್ರೈನ್ ಇದೆ. ಯಾವುದು ಮೆಮೊ ಟ್ರೈನ್ ಅಂತ ಬರುತ್ತೆ.
ಅದು ಕುರ್ಡಾ ರೋಡಿಂದ ಜಂಕ್ಷನಿಂದ ಸ್ಟಾರ್ಟ್ ಆಗಿ ಊರಿಗೆ ಹೋಗುತ್ತೆ. ಓಕೆ, 1.5 ಅವರಲ್ಲಿ ಹೋಗುತ್ತೆ. ಸೊ ಇದಕ್ಕೆ 10 ರುಪೀಸ್ ಇದೆ. ನೀವು ಸೂಪರ್ ಫಾಸ್ಟಿಗೆ ಹೋಗ್ತೀನಿ ಅಂದರೆ ಅದು ಸಹ ಸೇಮೇ ಹೋಗುತ್ತೆ, ಬಟ್ ಅದಕ್ಕೆಲ್ಲ ಹೋಗಬೇಡಿ. ಸೂಪರ್ ಫಾಸ್ಟ್ಗಿಂತ ಇದೂ ಇದೇ ಚೆನ್ನಾಗಿ ಟೈಮ್ ಮೇಂಟೈನ್ ಮಾಡೋದು. ಸೊ ನೀವು ಮೆಮೊ ಟ್ರೈನು ಕುರ್ಡಾ ಜಂಕ್ಷನ್ ಟು ಊರಿಗೆ ಅಂತ ತೊಗೊಂಡ್ಬಿಡಿ. 10 ರುಪೀಸ್, ಒಬ್ಬರಿಗೆ 10 ರುಪೀಸ್ ಟಿಕೆಟ್ ಇದೆ. ಇದನ್ನು ನಾನು ಲಾಸ್ಟಲ್ಲಿ ಎಲ್ಲನೂ ಮೆನ್ಷನ್ ಮಾಡಿ ಹೇಳ್ತೀನಿ. ಓಕೆ, ಅಲ್ಲಿಗೆ ಹೋಗ್ತೀರಾ 7:30ಗೆ. 7:30 ಫಸ್ಟು ಹೋದ್ಮೇಲೆ ನೀವೇನು ಮಾಡಬೇಕು ಅಂದರೆ ಲಾಕರ್ಸ್ನ ಹುಡುಕಬೇಕು. ನಾವು ಲಾಕರ್ಸ್ ಎಲ್ಲಿ ಹುಡುಕಿದ್ವಿ ಅಂದರೆ ಕೆಲವರು ನಮಗೆ ಮಿಸ್ಗೈಡ್ ಮಾಡ್ತಾರಲ್ಲ. ಓಕೆ, ನಾವು ಸ್ಟೇಷನಲ್ಲಿ ಇಳಿದ ತಕ್ಷಣವೇ ಸರ್ ಆ ಲಾಕರ್ ಇಲ್ಲೇ ಇಡಿ, ಮತ್ತು ಅಲ್ಲಿದು ಆಗುತ್ತೆ, ಹಿಂಗೆ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದರು. ಸೊ ನೀವು ಲಾಕರ್ಸ್ ಎಲ್ಲಿ ಹುಡುಕಬೇಕು ಅಂದರೆ ನೀವು ಟೆಂಪಲ್ ಎಲ್ಲಿ ಹತ್ತಿರ ಆಗುತ್ತೆ ಅಲ್ಲೇ ಲಾಕರ್ಸ್ ಹುಡುಕಬೇಕು. ಸೊ ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ, ಅಲ್ಲಿಂದ 20 ರೂಪಾಯಿ ಪರ್ ಹೆಡ್ ತೊಗೋತಾರೆ. ಟೆಂಪಲ್ ನಿಯರ್ ತಂದುಬಿಡ್ತಾರೆ. ಒಂದು ಹಾಫ್ ಕಿಲೋಮೀಟ್ರ್ ಇಲ್ಲಾಂದರೆ 800 ಮೀಟ್ರ್ ದೂರ ಇರುತ್ತೆ. ಅಲ್ಲಿ ವೆಹಿಕಲ್ಸ್ ಅಲವಿಲ್ಲ, ನೋ ವೆಹಿಕಲ್ಸ್ ಝೋನ್ ಇದೆ. ಸೊ ಅಲ್ಲಿ ಸ್ವಲ್ಪ ದೂರದಲ್ಲಿ ಬಿಡ್ತಾರೆ. ಅಲ್ಲಿಂದ ವಾಕ್ ಮಾಡ್ತಾ ನೀವು ಟೆಂಪಲ್ ಎದುರುಗಡೆ ಹೋಗಿ ಅಲ್ಲಿ ತುಂಬ ಲಾಕರ್ಸ್ ಇದೆ. ಓಕೆ, ಮೊಬೈಲ್ ಲಾಕರ್ಸು ಎಲ್ಲ, ಮೊಬೈಲ್ದು ಲಗೇಜ್ ಲಾಕರ್ಸ್ ಎಲ್ಲ ಇದೆ. ಅಲ್ಲಿ 30 ರುಪೀಸ್ 40 ರುಪೀಸ್ ಪರ್ ಲಗೇಜ್ಗೆ ಅವರು ಚಾರ್ಜ್ ಮಾಡ್ತಾರೆ. ನೀವು ಮುಂಜಾನೆ ಇಟ್ಟು ಸಂಜೆ ತನಕ ತೊಗೊಳ್ಬೋದು, ಟೈಮಿಂಗ್ ಇರುತ್ತೆ. ಯಾಕೆಂದರೆ ನೀವು ಮುಂಜಾನೆ ಇಟ್ಟು ಸಂಜೆ ತನಕ ಇಟ್ಟರೆ ನಿಮಗೆ ಒಂದು ಬೆಸ್ಟ್. ಓಕೆ, ಯಾಕಂದರೆ ನೀವು ಅಲ್ಲಿಂದ ಮತ್ತೆ ಲಗೇಜ್ ತೊಗೊಂಡು ಕೊನಾರ್ಕೆಲ್ಲ ಹೋಗೋಕ್ಕಾಗಲ್ಲ, ಮುಂದೆ ಬೇರೆ ಬೇರೆ ಪ್ಲೇಸ್ ಇರುತ್ತೆ. ಸೊ ಅಲ್ಲಿ ನೀವು ಲಗೇಜ್ ಇಟ್ಟು ನೀವು ಫ್ರೆಶ್ ಅಪ್ ನೀವು ಕೂಡ ಈ ಕುರ್ಡಾ ರೋಡ್ ಜಂಕ್ಷನಲ್ಲಿ ಆಗಿರ್ತೀರ. ಫಸ್ಟ್ ಇಲ್ಲಿ ಬಂದು ಎಲ್ಲನೂ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ಕ್ಯೂ ನಿಂತ್ಕೋಬೇಕು ಟೆಂಪಲ್ಗೆ ಹೋಗೋಕ್ಕೆ. ಓಕೆ, ಅಲ್ಲಿ ಹೋಗ್ತಾ ನಿಮಗೆ ಒಳಗಡೆ ಕಾಯಿ ಹಣ್ಣು ಅದರದ್ದೆಲ್ಲ ಏನೇನಿದೆ ತೊಗೊಂಡು ಹೋಗ್ಬೋದು. ಓಕೆ, ಟೆಂಪಲ್ ಒಳಗಡೆ ಎಲ್ಲ ನಿಮ್ಗೆ ದರ್ಶನ ಆಗುತ್ತೆ. ಯಾಕಂದರೆ ಟೆಂಪಲ್ ಒಳಗಡೆ ವಿಡಿಯೋದು ಅಲೋ ಇಲ್ಲ. ಅಂದರೆ ಮೊಬೈಲೇ ನಾವು ಇಲ್ಲಿ ಬಿಟ್ಟು ಹೋಗಿರ್ತೀವಿ ಅಂದರೆ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಒಳಗಿಂದ ಏನೂ ತೋರಿಸಿರಲ್ಲ ನಾನು. ಅಲ್ಲಿ ಎಲ್ಲ ಏನಂದರೆ ನಾನು ಹೋಗಿರೋ ಈ ಸೆಪ್ಟೆಂಬರಲ್ಲಿ 2024 ಸೆಪ್ಟೆಂಬರಲ್ಲಿ ಹೋಗಿದ್ದು. ಒಂದು 30 ಮಿನಿಟ್ಸಲ್ಲಿ ನನಗೆ ದರ್ಶನ ಆಯಿತು. ಯಾಕಂದರೆ ತುಂಬ ಜನ ಯಾರೂ ಇರಲಿಲ್ಲ. 30 ಮಿನಿಟ್ಸಲ್ಲೇ ನನಗೆ ಎಲ್ಲ ದರ್ಶನ ಮುಗೀತು, ಎಲ್ಲನೂ ಮುಗೀತು. ಸೊ ಹೊರಗಡೆ ಬಂದು ಟಿಫನ್ ಎಲ್ಲ ಮಾಡ್ಕೊಂಡ್ಮೇಲೆ ಸಂಜೆ 5:05ವರೆಗೆ ಫ್ಲ್ಯಾಗ್ ಚೇಂಜಿಂಗ್ ಅಂತ ಇರುತ್ತೆ ಅಂತ ಹೇಳಿದರು. ಸೊ ನಾವು ಅವಾಗ ಏನೂ ಮಾಡಲಿಲ್ಲ, ಬೇಗ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ದೇನೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಕೊನಾರ್ಕ್ ಟೆಂಪಲ್ಗೆ ಹೋದ್ವಿ. ನಮಸ್ಕಾರ ಗೆಳೆಯರೆ, ಇವತ್ತು ನಾವಿರೋದು ಸನ್ ಟೆಂಪಲ್. ನೀವು ನೋಡ್ತಾ ಇದ್ರೆ ಇದು ಚಕ್ರ. ಎಲ್ಲಿ ನೋಡಿರ್ಬೋದು, ಒಂದ್ಸಲ ಥಿಂಕ್ ಮಾಡಿ ನೋಡಿ. 10 ರೂಪಾಯಿ ನೋಟ್ ಇರುತ್ತಲ್ಲ, ಅದ್ರ ಹಿಂದ್ಗಡೆ ಇರೋದೇ ಈ ಸನ್ ಟೆಂಪಲ್ದು ಚಕ್ರ. ಈ ಚಕ್ರ ಏನಪ್ಪಾ ಅಂದರೆ ಈ ಟೆಂಪಲ್ದು, ಈ ಟೋಟಲ್ ಏನು ಟೆಂಪಲ್ ಕಂಪ್ಲೀಟ್ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ದು ರಥ ಕಾನ್ಸೆಪ್ಟಲ್ಲಿ ಈ ವೀಲ್ಸನ್ನು ಅರೇಂಜ್ ಮಾಡಿದ್ದಾರೆ. ಸೊ ಈ ವೀಲ್ಸು ಈ ರಥನ ಎಳ್ಕೊಂಡು ಹೋಗುತ್ತೆ. ಈ ವೀಲ್ಸ್ದು ಡಯಾಮೀಟರ್ ಬಂದ್ಬಿಟ್ಟು ಅಂದರೆ ನಾವೇನಂತೀವಿ ವ್ಯಾಸ 9 ಫೀಟ್ ಇರುತ್ತೆ. ಇದ್ರದ್ದು ಥಿಕ್ನೆಸ್ ಬಂದ್ಬಿಟ್ಟು 9 ಇಂಚಸ್ ಅಂದರೆ 230 mm ಇರುತ್ತೆ. ಸೊ ಈ ಥರದ್ದು ಟೋಟಲ್ ಈ ಟೆಂಪಲಲ್ಲಿ ಅಂದರೆ ಈ ರಥಕ್ಕೆ 24 ನಂಬರ್ಸ್ ಚಕ್ರಗಳಿವೆ. ಓಕೆ, ಇದು ಕಟ್ಸಿದ್ದು 13ನೇ ಶತಮಾನದಲ್ಲಿ ನರಸಿಂಹದೇವ ಅಂತೇಳಿ, ಗಂಗಾ ಅಂತ ಅವ್ರದ್ದೊಂದು ರಾಜಮನೆತನ ಹಿಂದೂದವ್ರದ್ದು, ಅವ್ರು ಕಟ್ಸಿದಂಥ ಟೆಂಪಲ್ ಇದು. ಸೊ ಸ್ವಲ್ಪ ದಾಳಿಗಳೆಲ್ಲ ಅಟ್ಯಾಕ್ ಆದಮೇಲೆ ಟೆಂಪಲ್ ಎಲ್ಲ ಸ್ವಲ್ಪ ಡೆಮಾಲಿಷನ್ ಆಗಿದೆ. ಇವಾಗ ಮತ್ತೆ ರಿಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ವಿಷ್ಣು ಅಂದರೆ ಯಾರು? ಶಂಖ ಚಕ್ರ ಗದ ಪದ್ಮಧಾರಿ. ಸೊ ಆ ಇದರಲ್ಲೇ ಕಾನ್ಸೆಪ್ಟಲ್ಲೇ ಇಲ್ಲಿ ಪದ್ಮದ ಬಗ್ಗೆ ಒಂದು ಟೆಂಪಲ್ ಕಟ್ಟಿದ್ದಾರೆ. ಸೊ ಈ ಟೆಂಪಲ್ಲು ಪದ್ಮ ಅಂಥೇಳಿ ಡೆಡಿಕೇಶನ್ ಮಾಡಿರೋ ಥರ ಈ ಟೆಂಪಲನ್ನು ಮಾಡಿದ್ದಾರೆ. ಸೊ ಇದೇ ಥರ ಪೂರಿಯಲ್ಲಿ ಇರೋದು ಶಂಕನಿಗೆ ಅಂದರೆ ಶಂಖದ ಶೇಪಲ್ಲಿ ಇರೋವಂಥ ಟೆಂಪಲ್ ಆಗಿದೆ. ಸೊ ಲಿಂಗರಾಜು ಟೆಂಪಲ್ ಅಂತಿದೆ, ಅದು ಸಹ ವಿಷ್ಣುಂದೇ ಒಂದು ದಾರಿ, ಅಂದರೆ ಶಂಖ ಚಕ್ರ ಗದ ಪದ್ಮ. ಸೊ ಈ 4ರಲ್ಲಿ ಎಲ್ಲದಕ್ಕೂ ಒಂದೊಂದಾಗಿ ಡೆಡಿಕೇಶನ್ ಮಾಡಿ ಈ ರಾಜನ ಕಟ್ಟಿಸಿದಂಥ ಟೆಂಪಲ್ಗಳಾಗಿವೆ ಇವೆಲ್ಲ. ಓಕೆ, ಇದು ಬಂದ್ಬಿಟ್ಟು ಪದ್ಮ ಅಂತೇಳಿ, ಅಂದರೆ ಪದ್ಮಗೆ ಡೆಡಿಕೇಶನ್ ಮಾಡಿರುವಂಥದ್ದು. ಕಮಲದ ಪದ್ಮ ಅಂದರೆ ಏನು? ಕಮಲ. ಸೊ ಕಮಲದ ದಳಗಳ ಒಂದು ಶೇಪಲ್ಲಿ ಈ ಟೆಂಪಲನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನೇ ಕೋನಾರ್ಕ್ ಟೆಂಪಲ್ಲು. ಮತ್ತೆ ಹೋಗ್ತಾ ಮರೈನ್ ಡ್ರೈವ್ ಅಂತ ಬರುತ್ತೆ, ಅಂದರೆ ಬೇ ಆಫ್ ಬೆಂಗಾಲ್ದು ನಾವು ತುದಿಯಲ್ಲೇ ಹೋಗುತ್ತೆ. ಓಕೆ, ಅಂದರೆ ಬ್ಯಾಂಕ್ಸ್ ಅಂತೀವಲ್ಲ ನಾವು, ಸೀಶೋರ್. ಸೊ ಅಲ್ಲಿಂದ ಹೋಗ್ತಾ ಕೋನಾರ್ಕ್ ಟೆಂಪಲ್ ಇರೋದು ಅಲ್ಲೇ, ಅಂದರೆ ಸಮುದ್ರದ ದಡದ ಮೇಲೆ ಒಂದು 2 ಕಿಲೋಮೀಟ್ರ್ ಅಂದರೆ 1.5 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿದೆ. ಸೊ ಅದನ್ನು ನೋಡಿಕೊಂಡು ಹಂಗೆ ಮತ್ತೆ ನಾವು ರಿಟರ್ನ್ ಬಂದ್ವಿ. ಓಕೆ, ಬಂದಮೇಲೆ ಮತ್ತೆ ಸಂಜೆ 5 ಗಂಟೆ ಆಗ್ತಾ ಬಂತು. ಸೊ ನಾವು ಊಟ ಎಲ್ಲ ಕೊನಾರ್ಕಲ್ಲೇ ಮಾಡ್ಕೊಂಡ್ವಿ. 5 ಗಂಟೆ ಆಗ್ತಾ ಬಂತು. ಸೊ ಅಲ್ಲಿ ಬಂದಮೇಲೆ ನಾವು ಫ್ಲ್ಯಾಗ್ ಚೇಂಜಿಂಗ್ನ ನೋಡ್ಕೊಂಡ್ವಿ. ಸಂಜೆ 5:30 6 ಗಂಟೆ 6:30 ತನಕ ಅದು ಫ್ಲ್ಯಾಗ್ ಚೇಂಜಿಂಗ್ ಟೈಮಿಂಗ್ ಇರುತ್ತೆ.
ಓಕೆ 6 ಮಂತು ಅಂದರೆ ವಿಂಟರ್ ಸಮ್ಮರು ಟೈಮಿಂಗ್ ಇದೆ ಅದಕ್ಕೆ. ಆ ಟೈಮಿಂಗಲ್ಲಿ 5 ಗಂಟೆ ಸಮ್ಮರಲ್ಲಿ ಮಾಡಿದರೆ, ಇಲ್ಲ ವಿಂಟ್ರಲ್ಲಿ 6 ಓ ಕ್ಲಾಕಿಗೆ ಮಾಡ್ತಾರೆ. ಹಂಗೆ ಏನೋ ಚೇಂಜಸ್ ಇದೆ ಟೈಮಿಂಗ್. ಇಷ್ಟು ಆದಮೇಲೆ ನೆಕ್ಸ್ಟ್ ನಾವು ವಾಪಸ್ಸು ನಮ್ಮ ಊರಿಗೆ ಬಂದ್ವಿ. ಓಕೆ, ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು ಹೇಗೆ ಅಂತೇಳಿ ಈಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಎಕ್ಸ್ಪೆನ್ಸ್ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟು ಕಲಬುರ್ಗಿ ಅಂದರೆ ಗುಲ್ಬರ್ಗದಿಂದ ಕುಡಾ ರೋಡ್ ಜಂಕ್ಷನ್ ಎಷ್ಟಾಗುತ್ತೆ ಅಂದರೆ 560 570 ಇಷ್ಟೇ ಇದೆ. 600 ಅಂತ ತಿಳ್ಕೊಳ್ಳಿ. 600 ಅಂತ ತಿಳ್ಕೊಂಡ್ರೆ ಹೋಗ್ತಾ ಬರ್ತಾ ಎಷ್ಟಾಯಿತು, 1200 ರುಪೀಸ್ ಆಯಿತು. 1200 ಹೋಗ್ತಾ ಬರ್ತಾ ನಮ್ಮದು ಟ್ರೈನ್ ಜರ್ನಿ ಮುಗೀತು ಕುಡಾ ರೋಡ್ ಜಂಕ್ಷನಿಂದ. ಕುಡಾ ರೋಡಿಗೆ ಹೋದ್ಮೇಲೆ ಅಲ್ಲಿ ನಿಮಗೆ ಡಾರ್ಮೆಟ್ರಿನ ಸೆಲೆಕ್ಟ್ ಮಾಡಬೇಕು. ಏನು ಡಾರ್ಮೆಟ್ರಿ, ಅದು ನೀವು ರಿಟೈರಿಂಗ್ ರೂಮಲ್ಲೇ ಮೊದಲೇ IRCTC ಆ್ಯಪಿಂದ ಬುಕ್ ಮಾಡಬೇಕು. ಸೊ ಆವಾಗ ನಿಮಗೆ ಒಂದು ಒಳ್ಳೆ AC ಡಾರ್ಮೆಟ್ರಿ ಇರೋಂಥ ರೂಮ್ ಸಿಗುತ್ತೆ ನಿಮಗೆ. ಅದು ಎಷ್ಟಾಗುತ್ತೆ ಅಂದರೆ 250 ರುಪೀಸ್ ಚಾರ್ಜ್ ಮಾಡ್ತಾರೆ. ಓಕೆ, 12 ಅವರ್ಸಿಗೆ ಇರುತ್ತೆ ಅದು. ನೈಟ್ ನೀವು 11 ಗಂಟೆ ಹೋಗಿರ್ತೀರ ಅಂದರೆ ಮಾರ್ನಿಂಗ್ 11:30 ತರವರೆಗೂ ಇರುತ್ತೆ. ಬಟ್ ನಿಮ್ಗೆ ಅಷ್ಟವರೆಗೂ ಬೇಕಾಗಲ್ಲ ರೂಮು. ಮಾರ್ನಿಂಗ್ 5ಗೆ ನೀವು ಅಲ್ಲಿಂದ ಚೆಕ್ಔಟ್ ಆಗ್ತೀರಾ. ಓಕೆ, ನೀವು ಅಲ್ಲಿಂದ ಮತ್ತೆ ಪೂರಿಗೆ ಹೋಗಬೇಕು ಅಂದರೆ, ಓಕೆ, ಈಗ 250ನೂ ಆ್ಯಡ್ ಮಾಡಿದ್ರಲ್ಲಿ 1200 + 250. ಅಲ್ಲಿಂದ ನೀವು ಪೂರಿಗೆ ಹೋಗಬೇಕು ಅಂದರೆ ಮೆಮೊ ಟ್ರೈನ್ ಇದೆ, 10 ರುಪೀಸಲ್ಲೇ ಹೋಗ್ತೀರಾ. ಓಕೆ, ಅಂದರೆ ನಾವೊಂದು ಲಂಸಮ್ ತೊಗೊಳ್ಳೋಣ, ಪೂರಿಗೆ ಹೋಗಿ ಬರೋಕ್ಕೆ 100 ರುಪೀಸ್ ಇಟ್ಕೊಂಡು. ಓಕೆ, ಇದು ಪೂರಿಗೆ ಹೋಗಿ ಬರೋಕ್ಕೆ ಆಯಿತು. ಪೂರಿಯಿಂದ ಕೊನಾರ್ಕಿಗೆ ಹೋಗಬೇಕಲ್ಲ ಆ ಕಡೆನೂ, ಆ ಕಡೆ 50 ರೂಪಾಯಿ ಇದೆ ಒಂದು ಬಸ್ ಚಾರ್ಜ್. ಓಕೆ, ಅದಕ್ಕೊಂದು 100 ರೂಪಾಯಿ ಇಟ್ಕೊಳ್ಳಿ. ಮತ್ತು ಆಟೋ ಚಾರ್ಜು ಅದು ಇದು ಎಕ್ಸ್ಪೆನ್ಸಸ್ ಎಲ್ಲ ಕೂಡಿ ಎಷ್ಟಾಗುತ್ತೆ, ಒಂದು 1400. ಊಟ ಎಲ್ಲ ಬರುತ್ತಲ್ಲ, ನೀವು ಟ್ರೈನಲ್ಲಿ ಜರ್ನಿ ಮಾಡುವಾಗ ಒಂದೆರಡು ಊಟ ಆಗುತ್ತೆ. ಓಕೆ, ಸೊ 1400 ಹಂಗೆ ಇಟ್ಕೊಳ್ಳಿ. ಟೋಟಲ್ ಒಂದು 3000ಅಲ್ಲಿ ಪೂರಿ ಜಗನ್ನಾಥ್ ಟೆಂಪಲ್ಲು ನಮ್ಮ ಕರ್ನಾಟಕ ಅಂದರೆ ಹುಬ್ಳಿ ಆಗಲಿ, ಬೆಂಗಳೂರಾಗಲಿ, ಗುಲ್ಬರ್ಗ ಆಗಲಿ, ಈ 3 ಪ್ಲೇಸಿಂದ 3000ದಿಂದ 3500ವರೆಗೂ ಪೂರಿ ಜಗನ್ನಾಥ್ ಟೆಂಪಲ್ ಹೋಗಿ ವಿಸಿಟ್ ಮಾಡ್ಕೊಂಬರ್ಬೋದು. ಅಕ್ಕಪಕ್ಕ ಸೈಟ್ಸ್ ಏನೇನಪ್ಪ ಅಂದರೆ ಕೋನಾರ್ಕ್ ಟೆಂಪಲ್, ಅದು ಸಹ ಇದರಲ್ಲೇ ನೀವು ವಿಸಿಟ್ ಮಾಡ್ಕೊಂಡು ಬರ್ಬೋದು. ದರ್ಶನ ಬೇಗ ಆದರೆ ಮಾತ್ರ ನೀವು ಅಲ್ಲಿಗೆ ಬೇಗ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಹೇಳ್ತಾಯಿದ್ದೀನಿ. ನವೆಂಬರ್ ಡಿಸೆಂಬರಲ್ಲಿ ತುಂಬ ರಶ್ ಇರುತ್ತಂತೆ ಟೆಂಪಲ್. ಅವಾಗ ಎಷ್ಟು ಟೈಮ್ ಹಿಡಿಯುತ್ತೋ ದರ್ಶನ ಗೊತ್ತಿಲ್ಲ. ಸೊ ಇವಾಗಿಂದ ನಾನು ಹೇಳ್ತಾಯಿದ್ದೀನಿ. ಓಕೆ, ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಮೆಸೇಜ್ ಮಾಡಿರಿ, ಇಲ್ಲಾಂದರೆ ಕಮೆಂಟ್ ಮಾಡಿ ಕೇಳಿರಿ, ಹೇಳ್ತೀನಿ. ಓಕೆ, ಯಾರ್ಯಾರೆಲ್ಲ ಪೂರಿ ಜಗನ್ನಾಥಿಗೆ ಹೋಗ್ಬೇಕಂತಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಜೈ ಜಗನ್ನಾಥ ಅಂತ ಟೈಪ್ ಮಾಡಿರಿ. ಓಕೆ, ಸಿಗೋಣ. ಧನ್ಯವಾದಗಳು.